ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ಇವತ್ತಿನ ರೆಸಿಪಿ ಬಂದು ಮಾವಿನಕಾಯಿ ಸಾಸಿವೆ ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕದು ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಮಾವಿನ ಹಣ್ಣಿನ ಸಾಸಿವೆ ಮಾಡಲಿಕ್ಕೆ ಈ ಥರದ್ದು ಚಿಕ್ಕ ಚಿಕ್ಕ ಮಾವಿನ ಹಣ್ಣು ಸಂತೆಯಲ್ಲಿ ಸಿಕ್ಕರೆ ತಗೊಳ್ಳಿ. ಇಲ್ಲ ಅಂದರೆ ದಪ್ಪ ದಪ್ಪ ಇದ್ರೂ ತೊಗೋಬೋದು. ಸ್ವೀಟ್ ಇದ್ದರೂ ಆಯಿತು, ಹುಳಿ ಇದ್ದರೂ ಆಯಿತು. ಹುಳಿ ಇದ್ದರೆ ಸ್ವಲ್ಪ ಜಾಸ್ತಿ ಬೆಲ್ಲ ಬೇಕಾಗುತ್ತೆ. ಸ್ವೀಟ್ ಇದ್ದರೆ ಬೆಲ್ಲ ಏನೋ ಹಾಕುವಂಥ ಅವಶ್ಯಕತೆ ಇಲ್ಲ. ಸ್ವಲ್ಪ ಹುಳಿ ಇರೋದ್ರಿಂದ ನಾನಿಲ್ಲಿ ಒಂಚೂರು ಬೆಲ್ಲ ಕೂಡ ತೊಗೊಂಡಿದ್ದೇನೆ. ಬೇಕಾಗುವಂಥ ಪದಾರ್ಥ ನೋಡಿ, ಇಲ್ಲಿ ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಒಂದು 8 ರಿಂದ 9 ಚಿಕ್ಕದಿದೆ. ಮತ್ತು ಸ್ವಲ್ಪ ಅರಿಶಿನ ಹುಡಿ, ಇಲ್ಲಿ 1 ಕಾಯಿ ಮೆಣಸು, 2 ಬ್ಯಾಡಗಿ ಮೆಣಸು ಇಟ್ಟಿದ್ದೇನೆ. ಸ್ವಲ್ಪ ಬೆಲ್ಲ ಕೂಡ ತೊಗೊಂಡಿದ್ದೇನೆ. ಮತ್ತು ಸ್ವಲ್ಪ ಎಣ್ಣೆ ಬದಲು ತುಪ್ಪ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. 1 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನಬೇಳೆ, ಸ್ವಲ್ಪ ಕರಿಬೇವು ಮತ್ತು ಸಾಸಿವೆ. ಇಲ್ಲಿ ಸಾಸಿವೆ 1 ಟೇಬಲ್ ಸ್ಪೂನ್ ಅಷ್ಟು ಇಟ್ಕೊಂಡಿದ್ದೀನಿ. ಯಾಕಂದರೆ ಮಾವಿನ ಹಣ್ಣಿನ ಸಾಸಿವೆ ಮಾಡಿರೋದ್ರಿಂದ ಸಾಸಿವೆ ಮೇನ್ ಇದಕ್ಕೆ ಜಾಸ್ತಿ ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ, 1 ಚಿಟಿಕೆಯಷ್ಟು ಹಿಂಗು, ಅರ್ಧ ಟೀ ಸ್ಪೂನ್ನಷ್ಟು ಮೆಂತ್ಯ ಕಾಳು. ಇಷ್ಟಿದ್ರೆ ನಾವು ಮಾಡೋದು ಹೇಗೆ ಅಂಥೇಳಿ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಒಂದು ಕುಟ್ಟುದು ಇದು ತೊಗೊಂಡಿದ್ದೇನೆ. ಸಾಸಿವೆ ಮತ್ತು ಹಿಂಗು ಎರಡನ್ನು ಸೇರಿ ನಾನಿಲ್ಲಿ ನೈಸಾಗಿ ಪುಡಿ ಮಾಡ್ಕೋತೀನಿ. ಯಾಕಂದರೆ ನಿಮ್ಮ ಹತ್ರ ಮೆಂತ್ಯ ಪುಡಿ ಇದ್ದರೆ ಅದನ್ನು ಯೂಸ್ ಮಾಡ್ಬೋದು. ನನ್ನ ಹತ್ರ ಇಲ್ಲ, ಅದಕ್ಕಾಗಿ ಈ ಥರ ತರಿಯಾಗಿ ಕುಟ್ಟಿಟ್ಕೋತೇನೆ. ನೋಡಿ, ಇಲ್ಲಿ ಕ್ಲೀನ್ ಮಾಡಿ ಎಲ್ಲವನ್ನು ನಾನು ನೋಡಿ ಕ್ಲೀನ್ ಮಾಡಿ ತೊಳೆದು ಇಟ್ಟಿರುವಂಥ ತೊಟ್ಟೆಲ್ಲ ತೆಗೆದು ಇಟ್ಟಿದ್ದೇನೆ. ಇದನ್ನೀಗ ಈ ಥರ ನಾವು ತೆಗಿಬೇಕಾಗತ್ತೆ. ನೋಡಿ, ಈ ಥರ ಗೆರಟೆಯಿಂದ ಈ ಥರ ನಾವೆಲ್ಲವನ್ನು ತಕ್ಕೋಬೇಕಾಗತ್ತೆ. ಹಿಚ್ಕಿ ಈ ಥರ ತೆಗಿಬೇಕು. ಮತ್ತು ಇದ್ರ ಸಿಪ್ಪೆದು ತೆಗಿಬೇಕಾಗತ್ತೆ. ಮತ್ತು ಗೆರಟೆ ಅದರಲ್ಲೇ ಒಗಿಬೇಕಾಗತ್ತೆ ಹಿಚ್ಕಿ ಈ ಥರ. ಇದನ್ನೊಂದು ಬೇರೆದರಲ್ಲಿ ನಾನು ಸಿಪ್ಪೆ ಮಾತ್ರ ಬೇರೆ ಮಾಡ್ಕೊತೇನೆ, ಗೆರಟೆ ಇದರಲ್ಲೇ ಬಿಡ್ತೇನೆ. ಎಲ್ಲ ತೆಗೆದ್ಮೇಲೆ ತೋರಿಸ್ತೇನೆ. ನೋಡಿ, ಮಾವಿನಕಾಯಿ ಈ ಥರ ನಾನೆಲ್ಲ ಗೆರಟೆಯಿಂದ ತೆಗೆದು ಇದರಲ್ಲಿ ಹಾಕಿದ್ದೇನೆ. ಗೆರಟೆ ಕೂಡ ಇದರಲ್ಲೇ ಇದೆ. ಮತ್ತು ಸಿಪ್ಪೆಯಲ್ಲಿ ಇರುತ್ತಲ್ಲ, ಸಿಪ್ಪೆಯಲ್ಲಿ ಇದು ರಸ ಸ್ವಲ್ಪ ನೀರು ಹಾಕಿ ಹಿಂಡಿ ಈ ಥರ ರೆಡಿ ಮಾಡಿ ಇಟ್ಟಿದ್ದೇನೆ. ಈಗ ನೋಡಿ, ಇಲ್ಲಿ ಗ್ಯಾಸ್ ಮೇಲೆ ಒಂದು ಬೊಗಾಣಿ ಇಟ್ಟಿದ್ದೇನೆ. ಅದಕ್ಕೆ ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ. ಇಲ್ಲಿ ಎಣ್ಣೆ ಬದಲು ನೀವು ತುಪ್ಪ ಕೂಡ ಯೂಸ್ ಮಾಡ್ಕೋಬೋದು. ಎಣ್ಣೆ ಬೇಡ ಅನ್ನೋರು ತುಪ್ಪ ಯೂಸ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಮೊದಲಿಗೆ ನಾನು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಉದ್ದಿನಬೇಳೆ ಮತ್ತು ಮೆಣಸು ಉದ್ದಾಗಿ ಕಟ್ ಮಾಡಿಟ್ಟಿದ್ದೇನೆ. ಮತ್ತು ಬ್ಯಾಡಗಿ ಮೆಣಸು ಮುರಿದಿಟ್ಟಿದ್ದೇನೆ. ಇದನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈಗ ಇದು ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಸ್ವಲ್ಪ 2 ರಿಂದ 3 ನಿಮಿಷ ಈ ಥರ ಫ್ರೈ ಮಾಡ್ಕೋಬೇಕು. ನೋಡಿ, ಇದು ಚೆನ್ನಾಗಿ ಫ್ರೈ ಆದಮೇಲೆ ಸಾಸಿವೆ ಕೂಡ ಹಾಕ್ತಾಯಿದ್ದೀನಿ. ಸಾಸಿವೆ ಮಾವಿನಕಾಯಿ ಹಣ್ಣಿಂದಾಗಿರೋದ್ರಿಂದ ಸ್ವಲ್ಪ ಸಾಸಿವೆ ಜಾಸ್ತಿನೇ ಹಾಕ್ಕೊಳ್ಳಿ. ಇಲ್ಲಿ ನೋಡಿ, ನಾನು ಇಂಗು ಮತ್ತು ಮೆಂತ್ಯ ಕುಟ್ಟಿಟ್ಟಿದ್ದೇನೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ನೋಡಿ, ಈಗ ಲಾಸ್ಟಲ್ಲಿ ಕರಿಬೇವು ಕೂಡ ಹಾಕ್ತಾಯಿದ್ದೀನಿ. ಕರಿಬೇವು ಎಣ್ಣೆಯಲ್ಲಿ ಮೊದಲಿಗೆ ಹಾಕಿದರೆ ಈ ಥರ ಸಿಡೀತದೆ ಅಂಥೇಳಿ ಲಾಸ್ಟಲ್ಲಿ ಹಾಕಿದೆ. ಈಗ ಇದಕ್ಕೆ ಅರಿಶಿನ ಹುಡಿ ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ. ನೋಡಿ, 1/4 ಟೀ ಸ್ಪೂನ್ನಷ್ಟು ಅರಿಶಿನ ಹುಡಿ ಹಾಕಿದೆ. ಈಗ ಇದನ್ನು ಕೂಡ ಮಿಕ್ಸ್ ಮಾಡ್ಕೊತೇನೆ. ನೋಡಿ, ಈಗ ಇದಕ್ಕೆ ನಾವು ತೆಗೆದಿಟ್ಟಿರುವಂಥ ಮಾವಿನ ಹಣ್ಣು ಗೆರಟೆ ಸಮೇತ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನೀಗ ತಿರುಗಿಸ್ಕೊಳ್ಳಿ ಚೆನ್ನಾಗಿ. ಈ ಥರ ಎಲ್ಲದಕ್ಕೂ ಹೊಂದ್ಕೊಳ್ಳೋ ಥರ ತಿರುಗಿಸ್ಕೋಬೇಕಾಗತ್ತೆ. ಇಲ್ಲಿ ನಾವು ಸಿಪ್ಪೆ ಒಳಗಿಂದು ನೀರು ಸಹ ರೆಡಿ ಮಾಡಿಟ್ಟಿದ್ದೆಲ್ಲ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ನೋಡಿ, ಇದನ್ನೀಗ ಚೆನ್ನಾಗಿ ತಿರುಗಿಸ್ಕೊತಾ ಹೋಗಬೇಕು. ಇದಕ್ಕೀಗ ಬೆಲ್ಲ ಹಾಕ್ತಾಯಿದ್ದೀನಿ. ಮಾವಿನಕಾಯಿ ಹುಳಿ ಇಲ್ಲ, ಸ್ವೀಟ್ ಇದ್ದರೆ ಬೆಲ್ಲ ಹಾಕುವಂಥ ಅವಶ್ಯಕತೆ ಇರಲ್ಲ. ಇಲ್ಲಿ ಸ್ವಲ್ಪ ಹುಳಿ ಇರೋದ್ರಿಂದ ನಾನು ಬೆಲ್ಲ ಹಾಕಿದ್ದೀನಿ. ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಈಗ ಇದನ್ನು 2 ಕುದಿ ನಾವು ಸ್ಲೋ ಉರಿಯಲ್ಲಿ ಕುದಿಸ್ಕೋಬೇಕಾಗತ್ತೆ. ಇಷ್ಟು ನೀರಿದೆಯಲ್ಲ, ಸ್ವಲ್ಪ ಗಟ್ಟಿ ಬರಬೇಕಿದು. ಸ್ಲೋ ಉರಿಯಲ್ಲಿ ನಾವು ಕುದಿಸ್ಕೋಬೇಕು. ಸ್ಪೀಡ್ ಉರಿ ಇಟ್ಟು ಕುದಿಸ್ಲಿಕ್ಕೆ ಹೋದರೆ ಕೆಳಗಡೆ ಕೆರಟು ಬಿಡುತ್ತೆ. ಸ್ಲೋ ಉರಿಯಲ್ಲಿ 2 ಕುದಿ ನಾನು ಇದನ್ನು ಕುದಿಸ್ಕೋತೇನೆ. ಈಗ ನೋಡಿ,
ಈಗ ಕುದ್ದು ಎಷ್ಟು ಗಟ್ಟಿಯಾಗಿದೆ. ನಿಮ್ಗೆ ಇನ್ನೂ ಗಟ್ಟಿ ಬೇಕನ್ಸಿದ್ರೆ ನೀವು ಕುದಿಸ್ಕೋಬೋದು. ನಮಗಿಷ್ಟ ಸಾಕು. ಒಬ್ಬರು ಇನ್ನೂ ಗಟ್ಟಿ ಮಾಡ್ಕೋತಾರೆ. ನಾನಿಲ್ಲಿ 2 ಕುದಿ ಸ್ಲೋ ಆಗಿ ಕುದಿಸಿದ್ದೀನಿ. ತುಂಬ ಚೆನ್ನಾಗಿದೆ. ಈಗ ಇದು ಊಟಕ್ಕೀಗ ರೆಡಿಯಾಗಿದೆ. ಇಲ್ಲಿ ಊಟಕ್ಕೆ ನಾನು ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ. ನಿಮಗೆ ನೋಡಿ ಈ ಥರ ಈಗ ತೆಗೆದು ತೋರಿಸ್ತೀನಿ ನೋಡಿ. ಮಾವಿನ ಹಣ್ಣಿನ ಸಾಸಿವೆ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಟೇಸ್ಟಿಯಾಗಿದೆ. ಅನ್ನಕ್ಕಂತೂ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ಇದು. ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ.